See the question number 36. In the triangle ABC, if DA is parallel to BC, AD is equal to 1.5 centimeter, BD is equal to 3 centimeter, and E is equal to 1 centimeter. Then find the length of EC. Find the length of EC. Here, if DE is parallel to BC, then by using the basic proportionality theorem, we can write the ratios AD divided by BD is equal to BPT. AD divided by DB is equal to AE divided by EC. Here AD is 1.5 divided by 3 is equal to 1 divided by EC. So EC is equal to 3 divided by 1.5. So EC is equal to, so ಈ ಡೆಸಿಮಲ್ ಅನ್ನ ತೆಗೆದ್ರೆ ಏನ್ ಬರುತ್ತೆ 30 divided by 15 ಆಗುತ್ತೆ. So 15 ones are 15, 15 twos are 30. Therefore EC is equal to 2 centimeter ಆಗುತ್ತೆ. ಸೊ ನೀವೀಗ ಇಲ್ಲಿ ನೋಡಿ AD ಮತ್ತು DB ಯ ರೇಷಿಯೋಸ್ ಅನ್ನ ನೋಡಿ. ಸೊ 1.5 divided by 3 ಅಲ್ವಾ. ಸೊ 15 divided by 3 ಆದ್ರೆ 3 ones are 15 divided by 30 ಆಗುತ್ತೆ. ಸೊ 15 ones are 15, 15 twos are 30 ಆಗುತ್ತೆ. ಸೊ ಇಲ್ಲಿ ಇವುಗಳ ಅನುಪಾತಗಳು ಹೇಗಿದೆ? 1:2 ರೂಪದಲ್ಲಿದೆ. ಹಾಗಾದ್ರೆ ನೀವು ಇಲ್ಲಿ ಡಿ ಏನಾಗಿದೆ BC ಗೆ ಸಮಾನಾಂತರವಾಗಿದ್ರೆ ನೀವು ಈಸಿಯಾಗಿ ಈ ಒಂದು ಅನುಪಾತವನ್ನ ಹೇಳ್ಬೋದು. ಹೇಗೆ? AE 1 ಇದ್ರೆ ಸೊ ಇಲ್ಲಿ EC ಅನುಪಾತ ಏನಾಗಿದೆ? ಈ ಒಂದು AD ಅನುಪಾತಕ್ಕಿಂತ 2 ಪಟ್ಟಿದೆ ಅಲ್ವಾ. ಸೊ ಇಲ್ಲಿ 1.5 ಇದ್ರೆ ಇದರ 2 ಪಟ್ಟು ಅಂದ್ರೆ ಏನಾಗುತ್ತೆ? 3 ಸೆಂಟಿಮೀಟರ್. ಸೊ ಅದೇ ರೀತಿ AE 1 ಇದೆ ಅಂದ್ರೆ ಇದರ 2 ಪಟ್ಟು ಅಂದ್ರೆ ಏನಾಗುತ್ತೆ? 2 ಬರುತ್ತೆ, 2 ಸೆಂಟಿಮೀಟರ್ ಆಗುತ್ತೆ. ಸೊ ನೀವೀಗ ಇಲ್ಲಿ ಬೇಸಿಕ್ ಪ್ರಪೋರ್ಷನಾಲಿಟಿಯ ಪ್ರಪೋರ್ಷನ್ ಯೂಸ್ ಮಾಡ್ಕೊಂಡು ಕೂಡ ಹೇಳ್ಬೋದು, ಇಲ್ಲ ಡೈರೆಕ್ಟ್ ಆಗೂ ಕೂಡ ನೀವು ಥಿಂಕ್ ಮಾಡಿ ಆನ್ಸರ್ ಮಾಡ್ಬೋದು ಇದಕ್ಕೆ. ಓಕೆ.